ಬುಧವಾರ ಸಂಜೆ 4:05 ಶುಭ ಮುಹೂರ್ತದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನವನ್ನು ಕೊಟ್ಟರು. ಅದರ ಕಾಪಿ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಈಗ ಇರುವ ಪ್ರಶ್ನೆ, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗುವವರು ಯಾರ್ಯಾರು? ಸತೀಶ್ ಜಾರಕಿಹೊಳಿ ಅವರ ಎದುರು ಎರಡು ಆಯ್ಕೆಗಳಿದೆ. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಮಂತ್ರಿಗಿರಿ. ಎರಡೂ ಬೇಕು ಅಂತ ಅವರ ಬೇಡಿಕೆಯಾಗಿತ್ತು. ಹೈಕಮಾಂಡ್ ಅದನ್ನು ನಿರಾಕರಿಸಿದೆಯಂತೆ. ಉಳಿದಂತೆ ಕೆಲವು ಹಿರಿಯರು 3ನೇ ತಾರೀಖು ಸಂಜೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 12 ಜನರ ಪಟ್ಟಿಯೊಂದಿಗೆ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗ್ತಾರಂತೆ. ಆ ಪಟ್ಟಿಯ ಮೇಲೆ ಚರ್ಚೆಗಳಾಗಬೇಕು. ಅಡಿಷನ್ಸು ಡಿಲಿಷನ್ಸು ಇರ್ತವೆ. ಪ್ರಶಾಂತ್, ಒಂದು ಫಾರ್ಮುಲಾ ಅನ್ನೋದು ಮೊದಲ ಹಂತದ ಸಚಿವ ಸಂಪುಟಕ್ಕೇನು ಇರಲಿಕ್ಕಿಲ್ಲ. ನನ್ನ ಪ್ರಕಾರ ಒಟ್ಟಾರೆಯಾಗಿ ಒಂದು ಫಾರ್ಮುಲಾ ಇರುತ್ತೆ. GB ಎಲೆಕ್ಷನ್ ಇದೆ, ಅಹಿಂದ ಮತಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ, ಈ ಥರದ ಫಾರ್ಮುಲಾಗಳು ಇರ್ತವೆ. ಬಟ್ ಮೊದಲ ಹಂತದಲ್ಲಿ ಅದನ್ನೇ ನೋಡೋದಕ್ಕೆ ಸಿಗಲಿಕ್ಕಿಲ್ಲ. ಈಗ GB ಎಲೆಕ್ಷನ್ ಇದೆ, ಬೆಂಗಳೂರಿನವ್ರನ್ನ ಜಾಸ್ತಿ ಮಾಡ್ತಾರೆ ಅಂತ ಹಂಗೇನಿಲ್ಲ. ಅಲ್ಲ, ಫಸ್ಟ್ ಹಂತದಲ್ಲಿ ಸೀನಿಯರ್ಸ್ಗಳನ್ನೇ ಮಾಡ್ತಾರೆ. ಬಟ್ ಯಾರನ್ನ ಬಿಡಬೇಕಂತಿದ್ದಾರೋ, ಎಂಡ್ ಆಫ್ ದ ಡೇ ಸಾಮಾಜಿಕ ಸಮೀಕರಣಗಳನ್ನು ಸರಿ ತೂಗಿಸ್ಬೇಕು, ಜಿಲ್ಲಾ ಸಮೀಕರಣಗಳನ್ನು ಸರಿ ತೂಗಿಸ್ಬೇಕು. ಹೀಗಾಗಿ ಸೀನಿಯರ್ಸನ್ನು ಯಾರನ್ನ ಬಿಡಬೇಕು ಅಂತಕ್ಕಂಥದ್ದು ಇನ್ನೂ ಏನೂ ನಿರ್ಣಯ ಆಗಿಲ್ಲ. ಓಕೆ, ಹೆಸರುಗಳು ಕೇಳಿ ಬರ್ತಾವೆ. ಆ ಗುಂಪಿನವ್ರು ಇವ್ರ ಹೆಸರು ಹೇಳ್ತಾರೆ, ಇವ್ರ ಗುಂಪಿನವ್ರು ಅವ್ರ ಹೆಸರು ಹೇಳ್ತಾರೆ. ಬಟ್ ಇಲ್ಲಿಯವರೆಗೆ ಅದು ಈಗ ಸೀನಿಯಾರಿಟಿ ಮೇಲೆ ಅದು ಡಿಸೈಡ್ ಆಗಲ್ಲ. ನಾಳೆ ಮುಂದಿನ ಹಂತದಲ್ಲಿ 2028ರಲ್ಲಿ ಏನು ಅನ್ನೋದರ ಆಧಾರದ ಮೇಲೆಯೇ ಆ ಒಟ್ಟು ಡಿಸೈಡ್ ಆಗಬೇಕು. ನಾನೀಗ ಹೇಳಿದೆ, ಈಗ BK ಹರಿಪ್ರಸಾದ್ ಮಂತ್ರಿ ಆಗ್ತಾರೋ, ಮಂತ್ರಿ ಆಗಲಿಲ್ಲ ಅಂದರೆ ಅವ್ರಿಗೊಂದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಅವರು ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡುವಂಥ ಸಾಮರ್ಥ್ಯ ಇದೆ ಅವ್ರಿಗೆ. ಸೊ ವಾಪಸ್ ದಿಲ್ಲಿಯವ್ರು ಕರೆಸ್ಕೊಳ್ತಾರೋ, ಇವೆಲ್ಲ ಪ್ರಶ್ನೆಗಳಿವೆ. ಸೊ ಈಗ BK ಹರಿಪ್ರಸಾದ್ ಮಂತ್ರಿ ಆದರೆ ವಿಧಾನ ಪರಿಷತ್ನಿಂದ ಉಳಿದವರು ಯಾರನ್ನ ನೀವು ಮಂತ್ರಿ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಮಗನೇ ಇದ್ದಾರೆ. ಅಲ್ಲ, ಮುಖ್ಯಮಂತ್ರಿಗಳ ಮಗ ಇಸ್ ಎಕ್ಸೆಪ್ಷನ್. ಯಾಕಂದರೆ ಡಾಕ್ಟರ್ ಯತೀಂದ್ರರನ್ನ ಅವರು ಈಗ ಸಭಾನಾಯಕರಾಗಲಿಕ್ಕೆ ಆಗಲ್ಲ. ಹೌದು, ಫಸ್ಟ್ ಟೈಮ್ MLC ಇದ್ದಾರೆ, ಫಸ್ಟ್ ಟೈಮ್ MLAನೂ ಇದ್ದರು. ಬಟ್ ಅವ್ರನ್ನ ಸಭಾನಾಯಕ ಮಾಡೋದು ಕಷ್ಟ. ಹೀಗಾಗಿ ಇನ್ನೊಬ್ಬ ಸೀನಿಯರ್ನ ಮಾಡ್ತಾರೆ. ಕಳೆದ ಬಾರಿ ಬೋಸರಾಜು ಅವ್ರನ್ನ ಆಶ್ಚರ್ಯಕರ ರೀತಿಯಲ್ಲಿ ತಂದಿದ್ರು. ಯಾಕಂದರೆ ಹೈಕಮಾಂಡ್ ತಂದಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನಸ್ಸಿತ್ತು ಅದು. ಸೊ ಅವರು ಅವರ ಹೆಸರು ನಾವು ಯಾರು ಚರ್ಚೆ ಮಾಡಿರಲಿಲ್ಲ. ಹೌದು. ಸೊ ಈ ಬಾರಿ ನನಗನ್ಸುತ್ತೆ ಈಗ ಹರಿಪ್ರಸಾದ್ ಬರ್ತಾರ, ಇನ್ನೂ ಯಾರೋ ಬೇರೆಯವರು ಯಾರನ್ನ ತರುವ ಒಂದು ಅನಿವಾರ್ಯತೆಯಲ್ಲಿ ಇದ್ದಾರಾ, ಇದು ಚರ್ಚೆ ನಾಳೆ ಅದು ಡೆಲಿಬ್ರೇಷನ್ಸ್ ಆಗುತ್ತೆ. ಬಟ್ ಹರಿಪ್ರಸಾದ್ ಎಲ್ಲೋ ಅಕಾಮಿಡೇಟ್ ಆಗ್ತಾರೆ ಅನ್ನೋ ಸುದ್ದಿ ಇದೆ. ಓಕೆ, ಸತೀಶ್ ಜಾರಕಿಹೊಳಿ ಬಹುತೇಕ ಅಧ್ಯಕ್ಷರಾಗ್ತಾರೆ. ಅವ್ರಿಗೆ ಒಲವು ಅಧ್ಯಕ್ಷರದ್ದಿದೆ. ಯಾಕಂದರೆ ನೀವು ಬರೀ ಸಚಿವರಾದರೆ ಹಿ ವಿಲ್ ನಾಟ್ ಬಿ ಎ ಪವರ್ ಸೆಂಟರ್. ಕರೆಕ್ಟ್. ಅವ್ರಿಗೆ ಈಗ ಏನಾಗಿದೆ ಅಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರಿದಾರಲ್ಲ, ಅವರು ನೇರವಾಗಿ ಹೋಗಿ DK ಕ್ಯಾಂಪಿಗೆ ಹೋಗೋಕ್ಕಾಗಲ್ಲ. ಹೌದು, ಅವ್ರಿಗೊಬ್ಬ ಲೀಡರ್ ಬೇಕಲ್ವ. ಕರೆಕ್ಟ್. ಆ ಲೀಡರ್ ಪರಮೇಶ್ವರ್ ಆಗೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವರ ಬೆಂಟ್ ಆಫ್ ಮೈಂಡ್ನ ಶಾಸಕರು ಯಾರ್ಯಾರಿದ್ದಾರೆ, ಅವ್ರಿಗೊಂದು ಲೀಡರ್ಶಿಪ್ ಬೇಕಲ್ಲ. ಆ ಲೀಡರ್ಶಿಪ್ಪು ಸತೀಶ್ ಜಾರಕಿಹೊಳಿ ಪ್ರೊವೈಡ್ ಮಾಡ್ತಾ ಇದ್ರು ಇಷ್ಟು ದಿನ. ಆ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಆಲ್ವೇಸ್ ಇನ್ ಅ ಬ್ಯಾಲೆನ್ಸ್. ಕರೆಕ್ಟ್. ಸೊ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗುವ ಸಾಧ್ಯತೆಗಳು ಜಾಸ್ತಿ. ನೆಕ್ಸ್ಟ್ ಕ್ವಶನ್ ಇಸ್ ಸ್ಪೀಕರ್ ಯಾರು. ನಿನ್ನೆ KC ವೇಣುಗೋಪಾಲ್ ಬಹುತೇಕ UT ಖಾದರ್ ಸ್ಪೀಕರ್ ಸ್ಥಾನವನ್ನು ತ್ಯಜಿಸಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ಬಹಳ ಚರ್ಚೆ ಆಗಿದೆ. ಓಕೆ. ಬಟ್ DK ಶಿವಕುಮಾರ್ಗೂ ಅದು ಮನಸ್ಸಿನಲ್ಲಿದ್ದಂತಿದೆ. ಮಂಗಳೂರು ಭಾಗದಲ್ಲಿ ಒಂದು ಅಶೋಕ್ ರೈ ಅಥವಾ UT ಖಾದರ್ ಇಬ್ಬರಿದ್ದಾರೆ. ಉಡುಪಿಯಲ್ಲಿ ನಿಮ್ಗೆ ಯಾರೂ ಇಲ್ಲ. ಕರೆಕ್ಟ್ ಅಲ್ವಾ. ಉಡುಪಿ ಮತ್ತು ಮಂಗಳೂರಿನಲ್ಲಿ ಒಂದು ಹೆಸರು ಮಾಡಬೇಕಲ್ಲ. ಬಹುತೇಕ ಚಿಕ್ಕಮಂಗ್ಳೂರಲ್ಲಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆನೂ ಇದೆ. ರಾಜೇಗೌಡರು ಇದ್ದಾರೆ, DC ತಮ್ಮಣ್ಣ ಇದ್ದಾರೆ, ಕಡೂರು ಆನಂದ್ ಇದ್ದಾರೆ. ಹೌದು ಅಲ್ವಾ. ಬಟ್ ಚಿಕ್ಕಮಂಗ್ಳೂರು ಜಿಲ್ಲೆಯ ಅದು ಬೇರೆ. ಉಡುಪಿ ಮಂಗಳೂರಿನಲ್ಲಿ ನಿಮ್ಗೆ ಆಗಲಿಕ್ಕೆ ಯಾರೂ ಇಲ್ಲ. ನೀವು ಐವಾನ್ ಡಿಸೋಜಾ ಮಾಡಬೇಕು. ಜಾರ್ಜ್ ಏನಾದರೂ ಆಗಲ್ಲ. ನಿನ್ನೆವರೆಗೆ ಹೇಳ್ತಾ ಇದ್ರು ಇಲ್ಲ ರಾಜ್ಯಸಭೆ. ಬಟ್ ನನಗನ್ಸುತ್ತೆ ಅಜಿತ್, ಹೈಕಮಾಂಡ್ ಯಾಕೆ ರಾಜ್ಯಸಭೆಯನ್ನು ಅವ್ರನ್ನ ಕಳಿಸಿ ಒಂದು ಬೈ ಎಲೆಕ್ಷನ್ ಮೈ ಮೇಲೆ ಹೇಳ್ಕೊಳ್ಳುತ್ತೆ ಅಲ್ವಾ. ಗೆಲ್ಬಹುದು ಆ ಕ್ಷೇತ್ರ, ಅದೇನು ಸಮಸ್ಯೆ ಅಲ್ಲ. ಬಟ್ ಬೈ ಎಲೆಕ್ಷನ್ನು ಖರ್ಚು ಎಲ್ಲವೂ ಇದೆ ಅಲ್ವಾ. ಈಗ GBA ಚುನಾವಣೆ ಸಿದ್ದರಾಮಯ್ಯನವ್ರನ್ನ ಕರ್ಸೋದು ಬೇರೆ, ಸಿದ್ದರಾಮಯ್ಯವ್ರದ್ದು ಬೇರೆ. ಹೌದು ಅಲ್ವಾ. ಮತ್ತು ಸಿದ್ದರಾಮಯ್ಯನವ್ರನ್ನ ಕಳಿಸಿದ್ರೆ ಇಡೀ ಹೋಗಿ ಅಲ್ಲಿ ಕ್ಯಾಬಿನೆಟ್ ಕೂತ್ಕೋಬೇಕಾಗತ್ತೆ.
ಮತ್ತು ವರುಣಾ ಕ್ಷೇತ್ರ ಒಂದು ಈ ಸಿಂಪತಿಯಲ್ಲೇ ಗೆದ್ದು ಬಿಡ್ಬೋದು. ಹೌದು ಹೌದು. ಹೇಗೆ ನನಗನ್ಸುತ್ತೆ ಜಾರ್ಜ್ ಕಳಿಸುವ ಸಾಧ್ಯತೆಗಳು ಕಡಿಮೆ. ಬಟ್ ಜಾರ್ಜು ಬರೀ ಅನೇಕರು ತಿಳ್ಕೊಂಡಿದ್ದಾರೆ ಜಾರ್ಜ್ ಈಸ್ ಓನ್ಲಿ ಕ್ಲೋಸ್ ಟು ಸಿದ್ದರಾಮಯ್ಯ, ಈಸ್ ಕ್ಲೋಸ್ ಟು ಡಿ ಕೆ ಆಲ್ಸೋ. ಇಬ್ಬರು ಅವ್ರು ಯೂತ್ ಕಾಂಗ್ರೆಸ್ನಲ್ಲೇ ಬಂದವರು. ನೀವು ಡಿ ಕೆದೊಂದು ಇಂಟರ್ವ್ಯೂ ಕೇಳಬೇಕಾಯ್ತು, ಡಿ ಕೆ ಶಿವಕುಮಾರ್ ಅವ್ರದ್ದು. ಏನು ಹೇಳಿದರು? ಜಾರ್ಜ್ ಈಸ್ ಮೈ ಲೀಡರ್. ಕೆ ಜೆ ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ನ ಬೆಂಗಳೂರು ಘಟಕದ ಕಾರ್ಯದರ್ಶಿಯಾಗಿದ್ದರು. ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿದ್ದಾಗ ಸಲೀಂ ಅಹ್ಮದ್ ರಾಷ್ಟ್ರೀಯ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಎಸ್. ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಟ್ರೈನಲ್ಲಿ ಹೋಗಿದ್ರು ದಿಲ್ಲಿವರೆಗೆ. ಸಲೀಂ ಅಹ್ಮದ್ ಅಲ್ಲಿ ಅಧ್ಯಕ್ಷರು, ಅವರು ನಾಯಕರಲ್ಲಿ. ರಾಜಕಾರಣ ಅಂದ್ರೆ ಹಂಗೆ ಬದಲಾಗ್ತಾ ಇರುತ್ತೆ ಲೆಕ್ಕಾಚಾರಗಳು. ಹೀಗಾಗಿ ಈಗ ಸ್ಪೀಕರ್ ಯಾರು ಅನ್ನುವ ಸ್ಪೀಕರ್ ಯಾರು? ಖಾದರ್ ಸಂಪುಟ ಸೇರ್ಪಡೆ ಆಗೋದು ಖಚಿತ ಆದರೆ ಮೇ ಬಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿರ್ಬೋದು ಜಮೀರ್ ಅಹ್ಮದ್ ಖಾನ್ ಫಸ್ಟ್ ಲಿಸ್ಟಲ್ಲಿ ಬೇಡ. ಈಗ ಫಸ್ಟ್ ಲಿಸ್ಟಲ್ಲಿ ಬೇಡ ಅಂದ ತಕ್ಷಣ ನೀವು ಹ್ಯಾರಿಸನ್ ಸೇರಿಸೋದಾ ಖಾದರ್ ಅವ್ರನ್ನ ಸೇರಿಸೋದಾ, ಅದು ಒಂದು ಇರ್ಬೋದು. ಓಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಲಿಸ್ಟಲ್ಲಿ ಜಮೀರ್ ಅಹ್ಮದ್ ಖಾನ್ ಇದ್ದಾರೆ. ಹೌದು. ಸಿದ್ದರಾಮಯ್ಯನವರ ಸೇವಿಂಗ್ ಲಿಸ್ಟಲ್ಲಿ ಜಮೀರ್ ಅಹ್ಮದ್ ಖಾನ್ ಇರ್ತಾರೆ. ಹೌದು ಅಲ್ವಾ? ಟಸಲ್ ಪಾಯಿಂಟ್ಸ್ ಅಲ್ಲೇ ಇರೋ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್, ಇವರು ಸಿದ್ದರಾಮಯ್ಯನವರ ಪರಮಾಪ್ತರು. ಸೊ ಟಸಲ್ ಪಾಯಿಂಟ್ ಆಫ್ ಕಂಟೆನ್ಷನ್ ಅಂತಾರಲ್ಲ, ಅವಿರೋದಲ್ಲೇ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಹೋಗುವಾಗ ತನ್ನ ಬೆಂಬಲಿಗರನ್ನ ಈಗ ಯಡಿಯೂರಪ್ಪ ಹಠ ಹಿಡಿದ ಒಳಗಡೆ ಅದನ್ನು ಮಾಡ್ತಾರಾ? ಡಿ ಕೆ ಹಠ ನಡೆಯುತ್ತಾ? ಇವೆಲ್ಲವೂ ಪಾಯಿಂಟ್ ಆಫ್ ಕಂಟೆನ್ಷನ್ ಇದೆ. ಅದನ್ನು ಇವತ್ತೇ ಏನು ಚರ್ಚೆ ಮಾಡಬೇಕಾಗಿಲ್ಲ, ಚರ್ಚೆ ಶುರು ಆದ್ಮೇಲೆ ಮಾಡ್ಬೋದೇನೋ ದಿಲ್ಲಿ. ಕರೆಕ್ಟ್. ಎಸ್. ಸೊ ಯು ಟಿ ಖಾದರ್ ಬಂದರೆ ನಿಮಗೆ ಸ್ಪೀಕರ್ ಯಾರು ಮಾಡ್ಬೋದು? ನಿನ್ನೆ ಕೆ ಸಿ ವೇಣುಗೋಪಾಲ್ ಪರಮೇಶ್ವರ್ ಅವರನ್ನು ದಿಲ್ಲಿಗೆ ಕರೆದಿದ್ರು. ಪರಮೇಶ್ವರ್, ಎಂ ಬಿ ಪಾಟೀಲ್ ಇಬ್ಬರನ್ನು ಕರೆದಿದ್ರು. ಎಂ ಬಿ ಪಾಟೀಲ್, ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಎಂ ಬಿ ಪಾಟೀಲ್ ನಂಗೆ ಡಿ ಸಿ ಎಂ ಕೊಡಿ ಅಂತ ಹೋಗಿದ್ರು. ಪರಮೇಶ್ವರ್ ಅವರನ್ನು ಕರೆಸಲಾಗಿತ್ತು. ಓಕೆ. ಪರಮೇಶ್ವರ್ ಅವರನ್ನು ಸ್ಪೀಕರ್ ಮಾಡುವ ಆಲೋಚನೆ ಹೈಕಮಾಂಡ್ನಲ್ಲಿದೆ. ಬಟ್ ಅವರು ಸ್ಪಷ್ಟವಾಗಿ ನಾನು ಸ್ಪೀಕರ್, ನನ್ನ ಪೊಲಿಟಿಕಲ್ ಕರಿಯರ್ ಏನು ಮುಗಿದಿಲ್ಲ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನನ್ನನ್ನು ಯಾಕೆ ಸ್ಪೀಕರ್ ಮಾಡ್ತೀರಿ ಅಂತ ಹೇಳಿ ಬಂದಿದ್ದಾರೆ. ಈಗ ಪರಮೇಶ್ವರ್ ಸ್ಪೀಕರ್ ಆಗ್ತಾರೋ, ನಾನಾ ಹೆಸರುಗಳು ಓಡಾಡ್ತಾ ಇದೆ. ಎಸ್. ಈಗಲೇ ಆ ಹೆಸರುಗಳನ್ನು ನನಗನ್ಸುತ್ತೆ ವಿ ಶುಡ್ ಆಲ್ಸೋ ರಿಸ್ಟ್ರೈನ್. ಯಾಕಂದರೆ ಪರ್ಫೆಕ್ಟ್ ಚರ್ಚೆ ಆಗದೆ ನಾವು ಆ ಹೆಸರುಗಳನ್ನು ಅವ್ರ ಪೊಲಿಟಿಕಲ್ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಹೆಸರನ್ನು ಪುಷ್ ಮಾಡ್ತಾ ಇದ್ದಾರೆ ಅನ್ನೋದೆಷ್ಟು ನಿಜ? ಅವಾಗ ಅಜಿತ್, ವಾಟ್ ಯು ವಿಲ್ ಗಿವ್ ಟು ಜಾರಕಿಹೊಳಿ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಯಾಕಂದರೆ ಜಾರಕಿಹೊಳಿ ಹತ್ರ ಶಾಸಕರಿದ್ದಾರೆ. ಹೌದು. ಸಹಜವಾಗಿ ಒಂದು 20-25 ಶಾಸಕರಿದ್ದಾರೆ. ಕರೆಕ್ಟ್. ಟ್ರಬಲ್ ಮೇಕರ್ ಆಗಿಬಿಟ್ರೆ ಅನ್ನುವ ಆತಂಕ ನಿಶ್ಚಿತವಾಗಿರುತ್ತೆ. ಮತ್ತು ಪರಮೇಶ್ವರ್ ಸುದೀರ್ಘ ಅವಧಿಯವರೆಗೆ ಈಗ ಇದಿದ್ರು, ಏನು ಇಲ್ಲಿ KPCC ಅಧ್ಯಕ್ಷರಾಗಿದ್ದರು. ಅಲ್ಲಿ AICC ಅಧ್ಯಕ್ಷರಾಗಿ ನಿಮ್ಗೆ ದಲಿತ ಬಲಗೈ ಖರ್ಗೆ ಇದ್ದಾರೆ. ಅದೇ ಟೈಮಲ್ಲಿ ಕರ್ನಾಟಕದಲ್ಲೂ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅರಿಥಮೆಟಿಕ್ ಸೆಟ್ ಆಗಲ್ಲ. ಡಿ ಕೆ ಶಿವಕುಮಾರ್ ವಾಂಟ್ಸ್ ಸಮ್ವನ್ ಲೈಕ್ ಪರಮೇಶ್ವರ್ ಆಸ್ ಅ KPCC ಪ್ರೆಸಿಡೆಂಟ್. ಈಗ ಸಿದ್ದರಾಮಯ್ಯನವರು ಏನು ಮಾಡ್ಬೋದು ಅಂತ ಎಲ್ಲ ಜನ ಪ್ರಶ್ನೆ ಕೇಳ್ತಿದ್ದಾರಲ್ವ. ಅವರು PCC ಅಧ್ಯಕ್ಷರಾಗಿ ತಮ್ಮ ನಾಮಿನಿಯನ್ನು ತರ್ತಾರಾ ಅಂತಕ್ಕಂಥದ್ದು ಭಾಳ ಮುಖ್ಯ ವಿಚಾರ. ಎಸ್. ಈಗ ನಿಮಗೆ ನೆನಪಿದ್ರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರನ್ನು ಸ್ಪೀಕರ್ ಮಾಡಿಬಿಟ್ಟಿದ್ರು 2008ರಲ್ಲಿ. ಹೌದು. ಜಗದೀಶ್ ಶೆಟ್ಟರ್ ನಾನು ತೊಗೊಳ್ಳಲ್ಲ ಅಂತ ಹೇಳಿದ್ರು. ಅರುಣ್ ಜೇಟ್ಲಿ ಕರೆದು ಹೇಳಿದರು, ತೊಗೊಳ್ಳೋದಿದ್ರೆ ಇದು ತೊಗೊಳ್ಳಿ, ಇಲ್ಲಾಂದರೆ ಏನೂ ಸಿಗಲ್ಲ ಅಂತ ಜಗದೀಶ್ ಶೆಟ್ಟರ್ ಸ್ಪೀಕರ್ ಆದರು. ಆವಾಗ ಅರುಣ್ ಜೇಟ್ಲಿ ಅವ್ರಿಗೊಂದು ಫೇಮಸ್ ಮಾತು ಹೇಳಿ ಕಳಿಸಿದ್ರು, आपके पास तो रिफ्रेशमेंट का इतना खर्चा रहता है, रोज 2 MLA को बुलाइए, येडियुरप्पा जी नाराज हो गए आपको बुलाएंगे ಅಂತ ಹೇಳಿದ್ರು ಅವರು. ಸೊ ಇಲ್ಲಿ ಸ್ಪೀಕರ್ ಆಗೋರು ಯಾರು? ದಿನೇಶ್ ಗುಂಡೂರಾವ್. ಆಮೇಲೆ ಇನ್ನೊಂದಿರುತ್ತೆ, ಯಾವಾಗಲೂ ಹೈಕಮಾಂಡ್ ಸ್ಪೀಕರ್ ಆಗಿ ಅಜಿತ್ ತನ್ನ ನಂಬಿಕಸ್ಥ ವ್ಯಕ್ತಿಯನ್ನೇ ಕೂರಿಸುತ್ತೆ, ಯಾವುದೇ ಪಾರ್ಟಿಯಲ್ಲಿರಲಿ. ಮುಖ್ಯಮಂತ್ರಿಗೆ ನಂಬಿಕಸ್ಥ ಅಂತ. ಈಗ ಬೋಪಯ್ಯ ಅವ್ರನ್ನ ಯಾಕೆ ಸ್ಪೀಕರ್ ಮಾಡಿದರು? ಜೇಟ್ಲಿ ಏನೇನು ಸಲಹೆಗಳನ್ನು ಕೊಟ್ಟರು ಆ ಡಿಸ್ಕ್ವಾಲಿಫಿಕೇಷನಲ್ಲಿ ಅದನ್ನು ಇಂಪ್ಲಿಮೆಂಟ್. ಭಾರದ್ವಾಜ್ ವರ್ಸಸ್ ಜೇಟ್ಲಿನೇ ಅದು ಆ್ಯಕ್ಚುಲಿ ಲೀಗಲ್ ಫೈಟ್ ಅದು. ಸೊ ಯು ಟಿ ಖಾದರ್ ನಿಷ್ಠಾವಂತ ಕಾಂಗ್ರೆಸ್ಸಿಗ. ಸೊ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗನನ್ನೇ ಬಣಕ್ಕೆ ಸೇರದ ವ್ಯಕ್ತಿ.
ಈಗ ಬಣಕ್ಕೆ ಸೇರಿದಂಥ ಹೆಸರು ತೆಗೆದಾಗ ನೀವೊಂದು 2-3 ಹೆಸರುಗಳು ಮಾತ್ರ ಬರ್ತವೆ. ಹೌದು, ಹೈಕಮಾಂಡ್ ನಿಷ್ಠರು ಅಂದಾಗ. ಬಟ್ ದಿನೇಶ್ ಗುಂಡೂರಾವ್ ನನಗನ್ಸುತ್ತೆ ಕ್ಯಾಬಿನೆಟ್ನಲ್ಲಿ ಇರದೇ ಇದ್ರೂ ಪಾರ್ಟಿ ಆರ್ಗನೈಸೇಷನ್ ಅನುಭವ ಇದೆ, ಅಧ್ಯಕ್ಷರಾಗಿದ್ದವರು. ಆಮೇಲೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅವರು ಸೆಕ್ರೆಟರಿ, ಆ ಸಾಧ್ಯತೆಯೂ ದಿನೇಶ್ ಗುಂಡೂರಾವ್ ಹೆಂಗಿದ್ದಾರೆ. ಸೊ ಯಾರನ್ನ ತರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪೀಕರ್ ಸ್ಥಾನದ ಬಗ್ಗೆ ಕುತೂಹಲ ಇದೆ. ಅದರಲ್ಲೊಂದು ಹೆಸರು ಜಿ ಪರಮೇಶ್ವರು ಇದೆ. ಅಗೇನ್ ಅಜಿತ್, ಇವೆಲ್ಲವೂ ಈ ಚರ್ಚೆ ಇಲ್ಲಿ ಫೈನಲಿಟಿ ಅಂತಿರಲ್ಲ ಇದಕ್ಕೆ. ಕರೆಕ್ಟ್. ಡೆಲಿಬ್ರೇಷನ್ಸಲ್ಲಿ ಇವರಿಲ್ವಾ ಇವರು ಹೀಗೆ ಡೆಲಿಬ್ರೇಷನ್ಸ್ ನಡೆಯುತ್ತೆ. ಸೊ ಸ್ಪೀಕರ್ ಒಂದು ಆಯ್ಕೆ ಆಗಬೇಕು. DCM ಮೋಸ್ಟ್ ಅನ್ಲೈಕ್ಲಿ ಅಂತ ಅನ್ಸುತ್ತೆ ನನಗೆ. ಉಳಿದ ಪಾಯಿಂಟ್ ಆಫ್ ಕಂಟೆನ್ಷನ್ಸ್ ನಾನು ಹೇಳಿದಂತೆ DCM ಆಗದೆ ಹೋದರೆ DK ಶಿವಕುಮಾರ್ ಮಾತನ್ನು ಹೈಕಮಾಂಡ್ ಕೇಳ್ತು ಅಂತ ಅರ್ಥನ? ಅದೇ DCM ಮಾಡೋದಾದರೂ ಯಾರನ್ನು ಮಾಡಬೇಕು ಅನ್ನೋದು. ಈಗ ನಿಮಗೆ ಜಾರ್ಜ್ ಇದ್ದಾರೆ, ಸೀನಿಯರ್ ಮೋಸ್ಟ್. BJPಯಲ್ಲಿ ಇದೇ ಗಲಾಟೆ ಆಯ್ತಾನೆ. ಯಂಗ್ ಬೇಕು ಅಂತ ಅಶ್ವಥ್ ನಾರಾಯಣರನ್ನ, ಲಕ್ಷ್ಮಣ್ ಸವದಿಯವರನ್ನು DCM ಮಾಡಿಬಿಟ್ರು. ಹೌದು. ಈ ಕಡೆ ಆರ್ ಅಶೋಕು, ಆ ಕಡೆ ಬೊಮ್ಮಾಯಿ ಎಲ್ಲ ಚಿಂತಿತರಾಗ್ಬಿಟ್ರು. ಯಾಕಂದರೆ DCM ಈಸ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಚೀಫ್ ಮಿನಿಸ್ಟರ್ ಇದೆ. ಎಸ್. ಅದೇನು ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಅಲ್ಲ, ಅದು ಸಂವಿಧಾನಾತ್ಮಕವಾಗಿ ಗುರುತಿಸಲ್ಪಡೋದಿಲ್ಲ DCM ಅನ್ನೋದು. ಇಲ್ಲ, DCM ಜಾತೀಯ ಕಾಂಬಿನೇಷನ್ ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ DCM ಮಾಡಬೇಕು. ಜಾತೀಯ ಕಾಂಬಿನೇಷನ್ದೇ ಅಲ್ವಾ ಚರ್ಚೆ ಇದ್ದದ್ದು? ಒಬ್ಬ ಮುಸ್ಲಿಮ್, ಒಬ್ಬ ಲಿಂಗಾಯತ, ಒಬ್ಬ ದಲಿತ. ಪ್ರಶ್ನೆ ಇರೋದು ಸೀನಿಯಾರಿಟಿ. ಈಗ ಜಾತಿನೂ ಬಿಟ್ಬಿಡಿ, ಪ್ರಿಯಾಂಕರ್ಗೆ DCM ಆದರು ಅಂತ ಅನ್ಕೋಣ. ಅವರು ಬಯಸ್ತಿದ್ದಾರೆ DCM. ಸೊ ಉಳಿದ ಸೀನಿಯರ್ಸ್ಗಳದ ಕಥೆ ಏನು? ಕರೆಕ್ಟ್. ಅಂದರೆ ದಲಿತ ರೈಟ್ನಲ್ಲಿ ಪರಮೇಶ್ವರ್ ಇದ್ದಾರೆ, HC ಮಹದೇವಪ್ಪ ಇದ್ದಾರೆ, ನಮಗೇನು ಅಂತಾರೆ. ದಲಿತ್ ಲೆಫ್ಟ್ ಅವರು ಕೇಳ್ತಾರೆ, ನೀವು ಎಲ್ಲ ಸ್ಥಾನ ನೀವೇ ಇದ್ದೀರಿ, AICC ಅಧ್ಯಕ್ಷರಿದ್ದೀರಿ, ನಮಗೇನು? ಸೊ ಈ ಪರ್ಮಿಟೇಷನ್ಸ್ ಕಾಂಬಿನೇಷನ್ ನಂಗೆ ಅನ್ಸುತ್ತೆ DKಗಿಂತ ಜಾಸ್ತಿ ಹೈಕಮಾಂಡ್ಗೆ DCMನ ಬೇಡ ಅಂತ ಅನ್ನಿಸ್ತಾ, ಅನಗತ್ಯ ಗೊಡವೆ ಬೇಡ ಅನ್ನೋದು ಇರಬಹುದು. ನಾಳೆ ಮಾತುಕತೆಯಲ್ಲಿ ಒಂದು ಅಂಶ. ಬಟ್ ನಿನ್ನೆ ಹೆಚ್ಚು ಕಡಿಮೆ DCM ಕೊಡೋಲ್ಲ ಅಂತ ಹೇಳಿದ್ದಾರೆ ಅವರು. ಸ್ಪೀಕರ್ ಯಾರನ್ನು ತರಬೇಕು ಅನ್ನೋದು ಡಿಸೈಡ್ ಆಗೋದು ಭಾಳ ಮುಖ್ಯ. ಯಾಕಂದರೆ ನೀವು ಯಾರನ್ನೇ ಸ್ಪೀಕರ್ ಮಾಡಿದ್ರು ಸೀನಿಯರ್ಸಲ್ಲಿ ಒಬ್ಬರನ್ನು ಮಾಡಬೇಕಾಗತ್ತೆ. ಹೌದು ಅಲ್ವಾ? ಅದರಲ್ಲಿ ಯಾರು ಬರ್ತಾರೆ ಆಶ್ಚರ್ಯಕರ ರೀತಿಯಲ್ಲಿ ಪಾರ್ಟಿ ಲಾಯಲಿಸ್ಟ್ ಇರಬೇಕಾಗತ್ತೆ. ಆಮೇಲೆ ಇನ್ನೊಂದಿದೆ ಅಜಿತ್, ಈಗ ನ್ಯೂ ಟೀಮ್ ಅಂತಕ್ಕಂಥದ್ದನ್ನು DKನೂ ಹೇಳ್ತಿದ್ದಾರೆ, ನಿನ್ನೆ KC ವೇಣುಗೋಪಾಲ್ ಹೋದವ್ರಿಗೆಲ್ಲ ಹೇಳ್ತಿದ್ದಾರೆ, ವಿ ವಿಲ್ ಬ್ರಿಂಗ್ ಎ ಬ್ರ್ಯಾಂಡ್ ನ್ಯೂ ಟೀಮ್ ಅಂತಕ್ಕಂಥದ್ದನ್ನು. ಆ ಬ್ರ್ಯಾಂಡ್ ನ್ಯೂ ಟೀಮಿನ ವ್ಯಾಖ್ಯೆಯಲ್ಲಿ ಯಾರ್ಯಾರು ಬರ್ತಾರೆ. ಈಗ ನಾವು ಲೀಸ್ಟ್ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾನು ಹಂಗೆ ಹೇಳ್ತೀನಿ, ಈಗ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಇದ್ದಾರೆ. ಈಗ ಫಸ್ಟ್ ಲೀಸ್ಟಲ್ಲಿ ರಾಮಲಿಂಗಾರೆಡ್ಡಿ ಬಂದರೆ HK ಪಾಟೀಲ್ ಬರ್ತಾರಾ ಫಸ್ಟ್ ಲೀಸ್ಟಲ್ಲಿ? ರೆಡ್ಡಿ ಲಿಂಗಾಯತ ಇಬ್ಬರು ರೆಡ್ಡಿಗಳು. HK ಪಾಟೀಲ್ ಇಬ್ಬರು ರೆಡ್ಡಿಗಳು, ಪಕ್ಕಾ ರೆಡ್ಡಿಗಳು. ರಾಮಲಿಂಗಾರೆಡ್ಡಿ ಅವ್ರನ್ನ ಬಿಡೋದಾ ಈ ಪ್ರಶ್ನೆ ಬರುತ್ತಲ್ಲಿ. ಕರೆಕ್ಟ್ ಅಲ್ವಾ? UT ಖಾದರ್ ಬಂದರೆ ಜಮೀರ್ ಅಹಮದ್ ಬರ್ತಾರಾ? ಹ್ಯಾರಿಸ್ ಓಡಾಡ್ತಾ ಇದ್ದಾರೆ, DK ಅವರ ಹಿಂದೆ ಗಟ್ಟಿಯಾಗಿ ನಿಂತು. ಯಾವಾಗಲೂ ನಾವು ಹ್ಯಾರಿಸ್ರನ್ನು ನೋಡ್ತೀವಿ ಅಲ್ವಾ? ಸೊ ಅಲ್ಲಿ ಪ್ರಶ್ನೆ ಬರುತ್ತೆ. ಲಿಂಗಾಯತರಲ್ಲಿ ನೀವು ಫಸ್ಟ್ ಲಿಸ್ಟಲ್ಲಿ ತೆಗೆದುಕೊಳ್ಳೋದು ಯಾರ್ಯಾರನ್ನು ತೆಗೆದುಕೊಳ್ತೀರಿ? ಈಗ MB ಪಾಟೀಲ್ ವೆರಿ ಸೀನಿಯರ್ ಮೋಸ್ಟ್ ಇನ್ ಕಾಂಗ್ರೆಸ್. ಹೈಕಮಾಂಡ್ ಕೂಡ MB ಪಾಟೀಲ್ ಇರಬೇಕು ಅಂತಕ್ಕಂಥದ್ದು ಬಯಸುತ್ತೆ. ಆಗ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅಲ್ವಾ? ಆ ಕಡೆ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಭಾಳ ಮುಖ್ಯ. ಕರೆಕ್ಟ್ ಅಲ್ವಾ? ಸೊ ನನಗನ್ಸೋದು ಫಸ್ಟ್ ನಂಬರ್ಸಿಗೆ ಬರ್ತಾರ ಅಂತ. ಲಿಂಗಾಯತ ಎಷ್ಟು, ಒಕ್ಕಲಿಗ ಎಷ್ಟು, ಅದರಲ್ಲಿ ಯಾರ್ಯಾರು ಫಿಟ್, ಅದರಲ್ಲಿ ಯಾರ್ಯಾರು ಅಂತ. ಈಗ ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದಾರೆ. ಕುರುಬ, ಹೌದು, ಡೆಫಿನೆಟ್ಲಿ ಕುರುಬ್ರನ್ನ ಒಬ್ಬರನ್ನ ಒಳಗೆ ತಗೋಬೇಕು. ಒಬ್ಬರೇ ಆದರೆ ಸಾಕಾಗೋದಿಲ್ಲ ಅಂತಲೂ ಚರ್ಚೆ ಇದೆ. ಈಗ ಡಾಕ್ಟರ್ ಯತೀಂದ್ರನ್ನ ಫಸ್ಟ್ ಲಿಸ್ಟಲ್ಲಿ ತಗೋತಾರ, ಅಥವಾ ಭೈರತಿ ಸುರೇಶ್? ನಿನ್ನೆ ಭೈರತಿ ಸುರೇಶ್, DK ಶಿವಕುಮಾರ್, DK ಸುರೇಶ್ ನಡುವೆ ಒಂದು ಭಾರಿ ಚರ್ಚೆ ನಡೆದಿದ್ದು ಫೋಟೋ ಭಾಳ ಒಂದು ಡೆಲ್ಲಿ ಮೌರ್ಯ ಹೋಟ್ಲಲ್ಲಿ ITC ಶರ್ಟೌನ್ದಲ್ಲಿ. ಸೊ ಈಗ ಭೈರತಿ ಸುರೇಶ್ ಇದ್ದಾರೆ. ಬೆಂಗಳೂರಿನ ಯಾರನ್ನು ಬಿಡ್ತಾರೆ ಅನ್ನೋದು ಭಾಳ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.